ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನನೇ ಆಗೋಯ್ತು ಯಾವ ರೀತಿ ನಾನು ವಿಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತಂದು ಎಡಿಟಿಂಗ್ ಮಾಡೋ ತನಕನೂ ತೋರಿಸ್ಕೊಟ್ಟಿದ್ದೆ. ನೆಕ್ಸ್ಟು ಅಪ್ಲೋಡ್ ಮಾಡಿ ಮತ್ತು ತಮ್ಮನೇಲಿ ಹಾಕೋದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ತುಂಬ ದಿನನೇ ಆಗೋಯ್ತು, ಟೈಮೇ ಸಿಕ್ಕಲಿಲ್ಲ. ಹಂಗಾಗಿ ಇವಾಗ ನಾನು ತಮ್ಮನೇಲಿ ಯಾವ ರೀತಿ ಹಾಕ್ಕೊಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತಮ್ಮನೇಲಿ ಮಾಡೋದಕ್ಕೆ ಈ ರೀತಿಯಾಗಿರೋದೊಂದು ಪಿಕ್ಸೆಲ್ ಲ್ಯಾಬ್ ಅನ್ನೋದೊಂದನ್ನು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈ ರೀತಿಯಾಗಿದ್ದು ಇರುತ್ತೆ. ಇದಾದರೆ ಇದು ಈಸಿ ಇರುತ್ತೆ. ಬೇರೆ ಬೇರೆ ಥರದ್ದೆಲ್ಲ ಬರುತ್ತೆ. ನನಗೆ ಇದು ಪಿಕ್ಸೆಲ್ ಲ್ಯಾಬ್ ಬರೀ ಪಿ ಮಾತ್ರ ಇರುತ್ತಲ್ಲ, ಇದು ತುಂಬ ಈಸಿಯಾಗಿರುತ್ತೆ, ನಿಮಗೆ ಅರ್ಥ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಥರದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಇದು ಈ ರೀತಿಯಾಗಿ ಬರುತ್ತೆ. ಇವಾಗ ನಾವು ಇದನ್ನು ಇದಿಷ್ಟು ದೊಡ್ಡದಾಗುತ್ತೆ. ನಮ್ಮದು ಯೂಟ್ಯೂಬು ಏನಿದೆ ತಮ್ಮನೇಲ್ ಬ್ಯಾನರ್ಗೆ ಇದು ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ನಾವು ಇದನ್ನ ಚಿಕ್ಕದಾಗಿ ಮಾಡ್ಕೊಬೇಕು. ಯಾವ ರೀತಿ ಮಾಡ್ಕೊಳ್ಳೋದಂದರೆ ಸ್ಟಾರ್ಟಿಂಗಲ್ಲಿ ಈ 3 ಚುಕ್ಕಿ ಇದೆಯಲ್ಲ, ಇಲ್ಲಿ ಹೋಗಬೇಕು. ಇಲ್ಲಿ ಹೋಗಿಬಿಟ್ಟು ಇವಾಗ ಸೈಜ್ ಇದೆ, ಇಮೇಜ್ ಸೈಜ್ ಅಂತ ಇದೆ. ನಾವಿಲ್ಲಿ ತುಂಬ ಆಪ್ಷನ್ ಇದೆ. ನನಗೆ ಯಾವ ರೀತಿ ಎಷ್ಟು ಯೂಸ್ ಮಾಡ್ತೀನಿ ಅಷ್ಟನ್ನು ಮಾತ್ರ ತೋರಿಸ್ಕೊಡ್ತಾಯಿನಿ, ನನಗೆ ಗೊತ್ತಿರೋದನ್ನ ಮಾತ್ರ. ಮತ್ತು ಬೇರೆ ಯಾವುದೇ ಎಕ್ಸ್ಟ್ರಾ ನನಗೆ ಕಲ್ತ್ಕೊಂಬಂದು ತೋರಿಸ್ಬೇಕು ಅಂತೆಲ್ಲ ಟ್ರೈ ಮಾಡೋಕ್ಕೋಗಿಲ್ಲ. ನಾನು ಯಾವ ರೀತಿ ಮಾಡ್ತೀನಿ ಆ ಥರ ತೋರಿಸ್ಕೊಡ್ತಾಯಿದ್ದೀನಿ. ಇವಾಗ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆಯಲ್ಲ, ಇಲ್ಲಿಗೆ ಬರ್ತಾಯಿದ್ದೀನಿ. ಇವಾಗ ನೋಡಿ ಇಲ್ಲಿ ಈ ಥರ ಬರುತ್ತೆ. ಇವಾಗ ಇಲ್ಲಿ ಮಾರ್ಕ್ ಇದೆ ನೋಡಿ, ಸ್ವಲ್ಪ ಆರೋ ಮಾರ್ಕ್ ಥರ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇವಾಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಬ್ಯಾನರ್ ಮತ್ತು ಯೂಟ್ಯೂಬ್ ತಮ್ಮೇಲ್ ಅಂತ ಇದೆ. ಇವೆರಡಕ್ಕೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಯೂಟ್ಯೂಬ್ ತಮ್ಮೇಲ್ ಅಂತ ಇದೆಯಲ್ಲ, ಇದಕ್ಕೆ ಓಕೆ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಅದು ನಾವು ಯೂಟ್ಯೂಬ್ ತಮ್ಮೇಲ್ ನೋಡಿ ಇವಾಗ ಬಂದಿದ್ದಲ್ಲ, ಇಲ್ಲಿ ಯೂಟ್ಯೂಬ್ ತಮ್ಮೇಲ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಕ್ಯಾನ್ಸಲ್ಲು ಓಕೆ ಅಂತದ್ದು. ನಾವಿಲ್ಲಿ ಓಕೆ ಕೊಡಬೇಕು. ಇವಾಗ ನೋಡಿ ಈ ರೀತಿಯಾಗಿ ನಮಗೆ ಯೂಟ್ಯೂಬ್ ತಮ್ಮೇಲಿಗೆ ಯಾವ ರೀತಿಯಾಗಿ ಸೈಜ್ ಬೇಕೋ ಅದು ಸೆಲೆಕ್ಟ್ ಆಗಿದೆ. ಇವಾಗ ನಾವು ಇದ್ರ ಮೇಲೆ ಫೋಟೋಗಳೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಮ್ಗೆ ಯಾವುದು ವೀಡಿಯೋ ಮಾಡಿರ್ತೀವಲ್ಲ ಆ ವಿಡಿಯೋಗೆ ಸಂಬಂಧಪಟ್ಟಿರೋದನ್ನ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ನೋಡಿ ಪ್ಲಸ್ ಅನ್ನೋದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಬಂದುಬಿಟ್ಟು ಫ್ರಮ್ ಗ್ಯಾಲ್ರಿ ಅಂತ ಇದೆ ನೋಡ್ಬೋದು. ಇಲ್ಲಿ ಫ್ರಮ್ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ನಮ್ಮದು ಗ್ಯಾಲ್ರಿ ಎಲ್ಲ ಓಪನ್ ಆಗುತ್ತೆ. ನಮ್ಗೆ ಯಾವ ರೀತಿ ಇದು ಬೇಕೋ ಫೋಟೋಸ್ ಎಲ್ಲ ಇರುತ್ತೆ, ವಿಡಿಯೋ ಫೋಟೋಸು. ನಮಗೆ ಬೇಕಾಗಿರೋದು ಫೋಟೋಸ್ ಸ್ವಲ್ಪ ನೋಡಿ, ನಮಗೆ ಕುಕ್ಕಿಂಗಿಂದು ಸಂಬಂಧಪಟ್ಟಿರೋದ್ರೆ ಅದನ್ನು ತೊಗೊಬೇಕು. ಇಲ್ಲಾಂದ್ರೆ ನಾವು ಬೇರೆ ಏನಾದ್ರು ವ್ಲಾಗಲ್ಲಿ ಮಾಡ್ತಾಯಿದ್ದೀವಿ ಆ ಥರ ಫೋಟೋಸ್ ಇದ್ದರೆ ಈ ಥರದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಕುಕ್ಕಿಂಗಿಂದು ತಮ್ಮೇಲ್ ಹಾಕಿ ತೋರಿಸ್ತಾ ಇದ್ದೀನಲ್ವ, ಹಂಗಾಗಿ ಇದನ್ನು ತೊಗೊಂಡು ನೋಡಿ ಎಷ್ಟು ಫೋಟೋಗಳು ನಾವು ಕ್ಲಿಕ್ ಮಾಡಿ ಇಟ್ಕೊಬೇಕು. ನಮ್ಗೆ ಯಾವ ಥರ ಚೆನ್ನಾಗಿರುತ್ತೆ ಅಂತ ಕ್ಲಿಕ್ ಮಾಡಿ ಇಟ್ಕೊಬೇಕು. ನಾನು ಇಷ್ಟನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಎಲ್ಲ ಫೋಟೋನು ಒಂದೇ ಟೈಮಿಗೆ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ, ಒಂದೊಂದನೇ ನೋಡಿ. ನಮಗೆ ಇಷ್ಟು ಬೇಕು ಅಂದರೆ ಇಲ್ಲ, ಅದು ಎಷ್ಟಿದೆ ಅಷ್ಟೇ ಇರಲಿ ಅಂದರೆ ಪರವಾಗಿಲ್ವ. ಇಲ್ಲ ಸ್ವಲ್ಪ ನಾವು ಚಿಕ್ಕದಾಗಿ ಮಾಡಬೇಕು, ಎಡ್ಜಸ್ ಎಲ್ಲ ಕಾಣಬಾರ್ದು ಅಂದರೆ ಈ ರೀತಿಯಾಗಿ 4 ಕಡೆನೂ ಆಪ್ಷನ್ ಕೊಟ್ಟಿರ್ತಾರೆ. 4 ಕಡೆನೂ ನಾವು ಯಾವ ರೀತಿ ಬೇಕು ನೋಡ್ಕೊಬೋದು. ನಾನಿಲ್ಲಿ ನೋಡಿ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಈ ರೀತಿಯಾಗಿ ಬರುತ್ತೆ. ನಾವು ಇದನ್ನು ಚಿಕ್ಕದಾಗಿ ಮಾಡಬೇಕು. ಇಷ್ಟು ದೊಡ್ಡದಾಗಾದರೆ ನೋಡಿ, ನಾವು ಒಂದೇ ಫೋಟೋ ಕೊಡ್ತೀನಿ ಅಂದರೆ ಈ ಒಂದೇ ಫೋಟೋನೇ ಇಷ್ಟು ದೊಡ್ಡದಾಗಿ ಮಾಡ್ಬೋದು. ಇಲ್ಲ ನಾನು ಒಂದು 3-4 ಫೋಟೋಸ್ ಕೊಡ್ತೀನಿ, ಚೆನ್ನಾಗೇ ಇರಬೇಕು ನಮಗೆ ತಮ್ಮೇಲ್ ಹಾಕೋದು ಅಂತ ಅಂದರೆ ಸ್ವಲ್ಪ ಇದನ್ನೇ ನಾವು ಇವಾಗ ಇಲ್ಲಿ ನೋಡಿ ಚುಕ್ಕಿ ಎಲ್ಲ ಇದೆಯಲ್ಲ, ಈ ಚುಕ್ಕಿನ ತೊಗೊಂಬಂದ್ಬಿಟ್ಟು ಹೀಗೆ ನೋಡಿ ಇದ್ರ ಮೇಲೆ ಈ ಥರ ಜಾಸ್ತಿ ದೊಡ್ಡದು ಎಲ್ಲ ಮಾಡ್ಕೊಬೋದು. ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ. ಮತ್ತೆ ಬಂದುಬಿಟ್ಟು ಇದನ್ನು ಈ ರೀತಿಯಾಗಿ ಇಲ್ಲಿ ತೊಗೊಂಬಂದ್ಬಿಟ್ಟು ಇಲ್ಲಿ ಕೂರಿಸ್ಬೇಕಾಗುತ್ತೆ ನೋಡಿ. ಮತ್ತೆ ಇದು ಎಷ್ಟು ಬೇಕಿದ್ರೂ ಮಾಡ್ಕೊಬೋದು, ಚಿಕ್ಕದು ದೊಡ್ಡದು 2 ಫೋಟೋ ಕೂರಿಸ್ಕೊಬೋದು, ಇಲ್ಲ 3 ಫೋಟೋ ಕೂರಿಸ್ಕೊಬೋದು. ನಾವು ಇಷ್ಟು ಸ್ಪೇಸಲ್ಲಿ ಎಷ್ಟು ಬೇಕಾದ್ರೂ ಕೂರಿಸ್ಕೊಬೋದು. ನಾನಿಲ್ಲಿ ನಿಮಗೆ ಒಂದು 4 ಫೋಟೋ ತೋರಿಸ್ಕೊಡ್ತಾಯಿದ್ದೀನಿ, ಎಷ್ಟಿದೆ ಅಷ್ಟನ್ನು ಹಾಕಿ ತೋರಿಸ್ಕೊಡ್ತಿದ್ದೀನಿ, ನಿಮಗೂ ಕೂಡ ಸ್ವಲ್ಪ ಗೊತ್ತಾಗಲಿ ಅಂತ. ನೆಕ್ಸ್ಟ್ ಇದಾಗ್ತಿದ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನೋಡಿ, ಚುಕ್ಕಿ ಎಲ್ಲ ಡಾಟ್ ಇದೆಲ್ಲ ಅದೇನು ಹೋಯಿತು. ನೀವು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ನಾನು ಈ ಫೋಟೋ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಇರಲಿ ಪರವಾಗಿಲ್ಲ ಅನ್ನೋದಾದರೆ ಬಿಡ್ಬೋದು. ನನ್ನ ಕೈಯೆಲ್ಲ ಕಾಣಿಸ್ತಾ ಇದೆಯಲ್ಲ, ಇರಲಿ ಅದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರೆ ನಾವು ಈ ರೀತಿಯಾಗಿ ತೊಗೊಂಬಂದ್ಬಿಟ್ಟು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಆ ಫೋಟೋನೂ ಅಷ್ಟೇ ಈ ರೀತಿಯಾಗಿ
ಹೊಸ್ದಾಗಿ ಮಾಡ್ತಾ ಇರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನನಗೂ ಹಂಗೆ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಒಂದೆರಡು ದಿನ ಮಾಡಿ 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 ಕಲ್ತ್ಕೊಂಡೆ, ಬಂತು. ನೋಡಿ ಇವಾಗ ನಾನು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಸಣ್ಣಗೆ ಚಿಕ್ಕದ ತೊಗೊಂಬಂದ್ಬಿಟ್ಟು ನಾವು ಒಂದು ದೊಡ್ಡದು ಒಂದು ಚಿಕ್ಕದು ಯಾವ ರೀತಿಗಾದರೂ ಕೊಡ್ಬೋದು. ನಮಗೆ ಚೆನ್ನಾಗಿ ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ಬೇಕದು. ನಾವು ತಮ್ಮೇಲೆ ನೋಡಿ ಜನಗಳು ಇಷ್ಟಪಡಬೇಕು, ಆ ರೀತಿಯಾಗಿ ಹಾಕಬೇಕು. ನಾನೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಯೂಟ್ಯೂಬರ್ ಅಲ್ಲ, ಅಂದರೆ ನನಗೇನು ಗೊತ್ತಿದೆ ಅದನ್ನು ಮಾತ್ರ ಹೊಸೊಬ್ಬರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮತ್ತೆ ಇನ್ನೊಂದು ಫೋಟೋ ತೊಗೊತಾ ಇದ್ದೀನಿ. ಹೀಗೆ ಎಲ್ಲ ಫೋಟೋನು ಸೆಲೆಕ್ಟ್ ಮಾಡ್ಕೊಬೇಕು ನೋಡಿ. ಈ ಚುಕ್ಕಿ ಇದೆಯಲ್ಲ, ಇದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿಗೆ ನಾನು ಅಡ್ಜಸ್ಟ್ ಮಾಡಿ ಕೂರಿಸ್ಕೊತಾ ಇದ್ದೀನಿ ನೋಡಿ. ನಾನು ಇಲ್ಲಿಗೆ ಸಾಕು, ಇನ್ನೊಂದು ಫೋಟೋ ಕೂರಿಸ್ತೀನಿ ನಾನು. ಈ ರೀತಿಯಾಗಿ ತುಂಬ ಈಸಿಯಾಗಿರುತ್ತೆ, ಏನು ಕಷ್ಟ ಇರಲ್ಲ. ಆದರೆ ಹೊಸ್ದಾಗಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದೆರಡು ದಿನ ಒಂದು ಸ್ವಲ್ಪ ಮಾಡ್ಕೊಳ್ಳಿ ನೀವು, ಯಾವ ಥರ ಮಾಡೋದು ಅಂತಂದು ಹೇಳ್ಬಿಟ್ಟು. ಇಲ್ಲ 2 ಮೊಬೈಲ್ ಇದ್ದರೆ ಮನೆಯಲ್ಲಿ ಇನ್ನೊಂದು ಮೊಬೈಲಲ್ಲಿ ನೋಡ್ಕೊಂಬಿಟ್ಟು ಮಾಡಿ ನೋಡಿ. ಇವಾಗ ಇದಿಷ್ಟೇ, ಈ ರೀತಿಯಾಗಿ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫೋಟೋಕ್ಕೆ ನಾವು ಮಧ್ಯದಲ್ಲಿ ಎಲ್ಲ ಫೋಟೋ ಒಂದೇ ಮಿಕ್ಸ್ ಆಗಿದೆಯಲ್ಲ, ಚೆನ್ನಾಗಿ ಕಾಣಿಸಲ್ಲ. ನಾವು ಅದಕ್ಕೆ ಸ್ವಲ್ಪ ಬಾರ್ಡರ್ ಥರ ಕೊಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ತುಂಬ ಬೆಳಕಿದೆ ಕಾಣಿಸಲ್ಲ ಅನಿಸುತ್ತೆ, ಎಷ್ಟಾಗುತ್ತಷ್ಟು ಟ್ರೈ ಮಾಡಿದ್ದೀನಿ. ಏನು ಮಾಡೋದು, ನಮ್ಮ ಮನೇಲಿ ತುಂಬ ಜಾಸ್ತಿ ಬೆಳಕಿದೆ. ಇಲ್ಲಿ ನೋಡಿ ಎ ಅಂತ ಇದ್ವಲ್ಲ, ಇಲ್ಲಿಗೆ ಹೋಗಬೇಕು. ಇವಾಗ ಈ ರೀತಿದ ಆಪ್ಷನ್ ಎಲ್ಲ ಸಿಗುತ್ತೆ. ಈಗ ಬಂದು ಈ ಕಡೆಯಿಂದ ಬಂದರೆ ನೋಡಿ, ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ವಾ, ಈ ಸ್ಟ್ರೋಕಿಗೆ ಬಂದುಬಿಟ್ಟು ಇದನ್ನ ಒತ್ತಬೇಕಿದು. ಇಲ್ಲಿ ಬಂದರೆ ಸ್ಟ್ರೋಕ್ ಅನ್ನೋದಕ್ಕೆ ಬಂದರೆ ನೋಡಿ, ಇಲ್ಲಿ ಇನೇಬಲ್ಡ್ ಅಂತಿದೆಯಲ್ಲ, ಇಲ್ಲಿ ಬರಬೇಕು. ಇಲ್ಲಿ ಬಂದ ತಕ್ಷಣ ನೋಡಿ, ಇದು ನ್ಯೂ ಟೆಸ್ಟ್ ಅಂತ ಬಂದಿದೆ, ಅದು ಅಡ್ಡ ಬಂದಿದೆ. ಅದನ್ನು ಏನು ಇದು ವರಿ ಮಾಡ್ಕೊಬೇಡಿ. ಇದು ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ಹೀಗೆ ಹೀಗಂದರೆ ಮೇಲ್ಗಡೆ ಹೋಗ್ಬಿಡುತ್ತದು. ಇಲ್ಲಾಂದ್ರೆ ಅದು ತುಂಬ ಆಟ ಆಡಿಸ್ಬಿಡುತ್ತೆ, ಆ ಕಡೆ ಈ ಕಡೆ ಎಲ್ಲ ಸೇರಿಕೊಂಡು. ಅದು ಮೇಲ್ಗಡೆ ಕಳಿಸ್ಬಿಡಿ, ಏನು ತೊಂದರೆ ಇಲ್ಲ. ಇವಾಗ ನೋಡಿ, ಇಲ್ಲಿ ಅಲ್ಲಿಗೆ ಬಂದುಬಿಟ್ಟು ಇದು ಗ್ರೀನ್ ಕಲರ್ದು ಏನು ಕಾಣಿಸ್ತಾ ಇದೆಯಲ್ವಾ, ಇದನ್ನು ಮಾಡೋಕ್ಕಿಂತ ಫಸ್ಟು ನಮ್ಗೆ ಯಾವ ಫೋಟೋದ ಮೇಲೆ ಬೇಕು ಅಂತ ಫಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಈ ಫೋಟೋ ಬೇಕಲ್ವ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಟೆಸ್ಟಿಗೆ ಬಂದುಬಿಟ್ಟು ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇವಾಗ ಬಂತು. ಇದು ಗ್ರೀನ್ ಕಲರ್ ಸ್ವಲ್ಪ ಲೈನ್ ಕಾಣಿಸಿದೆಯಲ್ಲ, ಇದನ್ನು ಈಗ ಹೇಳಿದ್ರೆ ನೋಡ್ಬೋದು, ವೈಟ್ ಕಲರಿನ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡು. ಜಾಸ್ತಿ ಕಡಿಮೆ ಈ ರೀತಿಯಾಗಿ, ಜಾಸ್ತಿ ಬೇಕು ಅಂದರೆ ಈ ರೀತಿಯಾಗಿ ಇಷ್ಟು ದೊಡ್ಡದ ಮಾಡ್ಬೋದು. ಇಲ್ಲ ನಮಗೆ ಸ್ವಲ್ಪ ಲೈಟಾಗಿರಲಿ ಅಂತ ನೋಡಿ ಈ ರೀತಿ ತೊಗೊಂಬಂದ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಒಂದು ಫೋಟೋಗೆ ಬಂತು. ಇವಾಗ ನೆಕ್ಸ್ಟ್ ಫೋಟೋಗೆ ಈ ಥರ ಹಿಂಗೆ ಕ್ಲಿಕ್ ಮಾಡಬೇಕು. ಫಸ್ಟ್ ಒಂದೊಂದೇ ಫೋಟೋಗೆ ಕ್ಲಿಕ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಟ್ರೋಕ್ ಹೋಗಿ ಇಲ್ಲಿ ಆನ್ ಮಾಡ್ಕೊಂಡು ಮತ್ತೆ ಗ್ರೀನ್ ಕಲರ್ನ ಲೈನನ್ನು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡು ಜಾಸ್ತಿ ಈ ಥರ ಇದು ಮಾಡಬೇಕು. ಇವಾಗ ನೋಡಿ ಇದೊಂದು ಫೋಟೋ ಆಯಿತು. ನೆಕ್ಸ್ಟ್ ಓಕೆ ಕೊಡೋದು. ಮತ್ತು ಈ ಫೋಟೋಗೆ ಇದೇ ಥರ ನಾನು ಎಲ್ಲ ಫೋಟೋಗೂ ಮಾಡ್ಕೊತ ಹೋಗ್ತೀನಿ. ತುಂಬ ಈಸಿ ಇದೆ. ಸ್ವಲ್ಪ ಸ್ಟಾರ್ಟಿಂಗಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ, ಆಮೇಲೆ ಆರಾಮಾಗಿ ನೀವೇ ಮಾಡ್ಕೊಂಡು ಹೋಗ್ಬೋದು. ನನಗೆ ಇದು ಲೈನ್ ಕೊಡೋಕ್ಕೆ ಬರ್ತಿಲ್ಲ, ಆಮೇಲೆ ಮಾಡ್ತಾ ಎಲ್ಲ ಕಲ್ತ್ಕೊಂಡೆ. ಅದ್ರ ಮೇಲೆ ನೆಕ್ಸ್ಟ್ ತುಂಬ ಥರದ್ದೇನು ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ, ಇಷ್ಟೇ ಸಾಕು ಅಂದ್ಕೊಂಡು. ನೋಡಿ ಇವಾಗ ಇದೆಯಲ್ಲ, ಇದು ಕಲರ್ ಚೇಂಜ್ ಮಾಡಬೇಕು. ಇಲ್ಲ ವೈಟೇ ಇದೆ ಅಂದರೆ ವೈಟೇ ಇರಲಿ, ಪರವಾಗಿಲ್ಲ. ಕಲರ್ ಚೇಂಜ್ ಮಾಡಬೇಕು ಅಂದರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇವತ್ತು ತೋರಿಸ್ಕೊಡ್ತಾನೆ ಹೊಸ್ದಾಗಿ. ಈ ಕಲರ್ ಚೇಂಜ್ ಮಾಡಬೇಕು ಅಂದರೆ ಇದು ಮಧ್ಯದಿದೆ ನೋಡಿ, ಇದು ಎ ಪಕ್ಕದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಮತ್ತೆ ಸ್ಟ್ರೋಕ್ ಅನ್ನೋದಿದೆಯಲ್ಲ, ಅದೇ ಪ್ಲೇಸಿಗೆ ಬರುತ್ತೆ. ಅಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ಕ್ಲಿಕ್ ಮಾಡಬೇಕು ನೋಡಿ, ಯಾವ ಕಲರ್ ಬೇಕು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ
ಯಾವ ಫೋಟೋ ಬೇಕು ಆ ಫೋಟೋಗೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಹಿಂಗೆ ಪ್ರೆಸ್ ಮಾಡಬೇಕು ಮತ್ತು ಅಲ್ಲಿ ಕಲರಿಗೆ ಬರಬೇಕು ನೋಡಿ. ಇವಾಗ ಎಲ್ಲ ಕಲರ್ ರೆಡಿ ಆಯಿತು, ಎಲ್ಲ ಬಾಕ್ಸ್ಗಳೂ ಕಲರಾಗಿ ರೆಡಿಯಾಗಿದೆ. ಇದನ್ನು ನಿಮಗೆ ಯಾವ ರೀತಿಯಾಗಿ ಆಗೋ ರೀತಿ ಕಲರ್ ಚೇಂಜ್ ಮಾಡ್ಕೊಬೋದು ನೋಡಿ. ಇವಾಗ ನಮ್ಗೆ ಇಷ್ಟು ಕಲರ್ ಆಪ್ಷನ್ ಇದೆ. ಬ್ಲೂ ಬಂತು, ಇವಾಗ ಸ್ವಲ್ಪ ನೋಡಿ ಲೈಟಾಗಿ ಬಂತು, ರೆಡ್ ಬಂದಿದೆ. ಇವಾಗ ಸ್ವಲ್ಪ ನಾವು ಯೆಲ್ಲೋ ಕಲರ್, ಇವಾಗ ಯೆಲ್ಲೋ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕ್ಲಿಕ್ ಮಾಡಿ ಲಾಸ್ಟಲ್ಲಿ ಬಂದು ಯೆಲ್ಲೋಗೆ ನೋಡಿ, ಯೆಲ್ಲೋ ಕಲರ್ಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಒಂದೊಂದು ಬಾಕ್ಸಿಗೂ ಒಂದೊಂದು ಥರ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಬಂದಿದೆ. ಇವಾಗ ನಾವು ಇಲ್ಲಿ ಏನಾದರೂ ನೇಮ್ ಬರಿಬೇಕಲ್ವಾ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೇಮ್ ಬಂದುಬಿಟ್ಟು ಇದಿಷ್ಟು ರೆಡಿಯಾಗಿದೆ. ಇವಾಗ ನಾವು ಹೆಸರು ಕೊಡಬೇಕಲ್ವ, ಇಲ್ಲಿ ಎ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಬರಬೇಕು. ಇಲ್ಲಿ ಬಂದರೆ ಎಡಿಟ್ ಅಂತ ಇದೆ ನೋಡಿ, ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನ್ಯೂ ಟೆಸ್ಟ್ ಅಂತ ಬರುತ್ತೆ. ನಾವಿಲ್ಲಿ ಇದನ್ನು ಕ್ಯಾನ್ಸಲ್ ಮಾಡೋದು, ಇದೆಲ್ಲ ನಾರ್ಮಲಾಗಿ ಗೊತ್ತಿದೆ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಆದಮೇಲೆ ನಾವಿಲ್ಲಿ ತಮ್ಮೇಲೆ ಬರಿಬೇಕು. ಏನು ಬರಿಬೇಕು ಅಂದರೆ ನಾವು ಅದಕ್ಕೆ ಸಂಬಂಧಪಟ್ಟಿರೋದನ್ನೇ ಬರಿಬೇಕು, ಬೇರೆ ಎಲ್ಲ ಅಷ್ಟು ಬರೆದ್ರೆ ಮ್ಯಾಚ್ ಆಗೋಲ್ಲ. ಹಂಗಾಗಿ ನಾನು ಏನು ಬರಿಬೇಕು, ಕರ್ಜಿಕಾಯಿ ಅಂತಂದು ಬರಿಬೇಕು. ಕರ್ಜಿಕಾಯಿ ಮಾಡುವ ವಿಧಾನ ಅಂತ ಏನಾದರೂ ಬರಿತೀನಿ ನಾನು ಅದನ್ನು. ಇವಾಗ ನಾನು ಹಾಗೆ ರೀಡ್ ಮಾಡಿಬಿಡ್ತೀನಿ, ಟೈಮ್ ಆಗಿಬಿಡುತ್ತೆ ಒಂದೊಂದೇ ಅಕ್ಷರ ಬರೆಯೋದಕ್ಕೆ. ಕನ್ನಡದಲ್ಲಿ ರೀಡ್ ಮಾಡ್ಕೊಂಡು ಬರ್ತೀನಿ, ಕರ್ಜಿಕಾಯಿ ಮಾಡುವ ವಿಧಾನ ಅಂತಂದು ಹೇಳ್ಬಿಟ್ಟು ನೋಡಿ. ಇವಾಗ ರೀಡ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಗೊತ್ತಿಲ್ಲ ಅಂದರೆ ಇದನ್ನು ತೋರಿಸ್ಕೊಡ್ತೀನಿ, ಯಾರಿಗಾದ್ರೂ ಗೊತ್ತಿರುತ್ತೆ ಅನ್ಸ್ಕೊಂಡಿನಿ, ಬೈ ಚಾನ್ಸ್ ತೋರಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, ಇಲ್ಲಿ KNEN ಅಂತ, ಇಲ್ಲಿ ರೌಂಡ್ ಒಂದು ಬಾಕ್ಸ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಇಂಗ್ಲೀಷ್ ಬರುತ್ತೆ, ಇಲ್ಲಿ ನೋಡಿ ಕನ್ನಡ ಅಂತ ಬರುತ್ತೆ. ಇದು ಏನಿದು ನೋಡಿ ಇಂಗ್ಲೀಷ್ ಬರುತ್ತೆ. ಕನ್ನಡದಲ್ಲಿ ಟೈಪ್ ಮಾಡೋದು, ಕನ್ನಡದಲ್ಲೇ ಬರ್ತಿತ್ತೆ ಟೈಪಿಂಗ್ ಮಾಡೋದಾದ್ರೆ, ಇಂಗ್ಲೀಷಲ್ಲಿ ಬರುತ್ತೆ. ಇದು ನೋಡಿರಿ ಈ ರೀತಿಯಲ್ಲಿ ಇಂಗ್ಲೀಷಿಂದಿದು ಇಲ್ಲಿ ಕಾಣಿಸ್ತಾ ನೋಡು ಕನ್ನಡ. ನೆಕ್ಸ್ಟು ನಾನು ಈ ಥರದ್ದು ಮಾಡ್ಕೊತೀನಿ. ಇದು ಇಂಗ್ಲೀಷು ಮತ್ತು ಕನ್ನಡ ಎರಡಕ್ಕೂ ಆಗುತ್ತೆ. ಇದು ಬಂದಮೇಲೆ ಇಲ್ಲಿ ರೀಡ್ ಮಾಡೋದು, ಇಲ್ಲಿ ಏನೇ ಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ರೀಡ್ ಮಾಡಿ ಓಕೆ ಕೊಡ್ತೀನಿ, ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಕರ್ಜಿಕಾಯಿ ಮಾಡುವ ವಿಧಾನ ಅಂತೇಳಿ ಅದಕ್ಕೆ ಓಕೆ ಕೊಟ್ಟಿದ್ದೀನಿ. ಇವಾಗ ಇದು ಇಲ್ಲಿ ಬಂದು ನಿಲ್ಲುತ್ತೆ. ನಾವು ಇದನ್ನು ಏನು ಮಾಡಬೇಕು, ಇದನ್ನು ಈಗ ಹಿಡ್ಕೊಂಡು ಇಲ್ಲಿಗೋ ಮಧ್ಯಕ್ಕೋ ಇನ್ನೆಲ್ಲಿಗೋ ತೊಗೊಂಬಂದು ನಿಲ್ಲಿಸ್ಬೇಕಾಗತ್ತೆ. ಇವಾಗ ಇದು ಅಷ್ಟೇ, ರೌಂಡ್ ಏನಿದು ಸ್ವಲ್ಪ ಚಂದ್ರನ ಆಕಾರದಲ್ಲಿದೆಯಲ್ಲ, ಇದನ್ನ ಹಿಡ್ಕೊಂಡ್ರೆ ನೋಡಿ ನಮಗೆ ಕ್ರಾಸ ಬೇಕಾದ್ರೂ ಕೊಡ್ಬೋದು, ಯಾವ ಕಡೆಗೆ ಬೇಕಾದ್ರೂ ತಿರ್ಗಿಸ್ಬೋದು. ತುಂಬ ನಿಧಾನ ಟಚ್ ಮಾಡಬೇಕು, ಜೋರಾಗಿ ಮಾಡಿದೆ ಅಂದರೆ ತಿರುಗ್ತಾ ಇರ್ತೈತೆ, ನಿಧಾನಕ್ಕೆ ಸ್ಟಾಪ್ ಮಾಡಬೇಕು. ಯಾವ ರೀತಿ ಅದನ್ನು ನೋಡಿ, ನಾನು ತೊಗೊಂಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇದನ್ನ ಇಲ್ಲಿ ಓಕೆ ಕೊಟ್ಟರೆ ಇದು ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಸ್ವಲ್ಪ ಕಲರಲ್ಲಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾನೆ ಅದನ್ನು ನೋಡಿ. ಇವಾಗ ನೆಕ್ಸ್ಟು ಕಲರ್ ಬೇಡ, ಫಸ್ಟ್ ಸ್ವಲ್ಪ ನಾವು ದೊಡ್ಡದಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದು ಹ್ಯಾಂಡ್ ರೈಟಿಂಗ್ ಇದೆಲ್ಲ ಕನ್ನಡದು ಸ್ವಲ್ಪ ದಪ್ಪ ಕಾಣಬೇಕು ಅಂದರೆ ನೋಡಿಲಿ AB ಅಂತ ಇದೆಯಲ್ಲ, AB ಅಂತ ಇದೆಯಲ್ಲ, ನಾನು ಇಲ್ಲಿ ಬರ್ತೀನಿ ಫ್ರಂಟ್ ಇಲ್ಲಿಗೆ. ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ನೋಡಿ ಇಷ್ಟು ಲೆಟರಲ್ಲಿ ಯಾವ ಲೆಟರ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಯಾವುದೊಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ, ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ನಾನು ಒಂದೊಂದೇ ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡಿ, ಬೇರೆ ಬೇರೆ ಥರ ಬರುತ್ತೆ. ಯಾವ ಥರದ್ದು ಬೇಕು ಅಂತಂದು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಯಾವ ರೇಟಿಂಗ್ ಬೇಕಾದರೂ ನೋಡಿ. ಕರ್ಜಿಕಾಯಿ ಈ ರೀತಿಯಾಗಿ ಓಕೆ ಮಾಡ್ಕೊಂಡು ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಂತಂದು ಹೇಳ್ಬಿಟ್ಟು ಇದಕ್ಕೆ ಇಲ್ಲಿ ಓಕೆ ಇದೆಲ್ಲ ಓಕೆ ಕೊಡ್ತೀನಿ ನೋಡಿ. ಇವಾಗ ಬಂದಿದೆ. ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಬೇಕು ಅಂದರೆ ನೋಡಿ, ಕಲರಿಗೆ ಬಂದುಬಿಟ್ಟು ಇಲ್ಲಿ ಕಲರ್ ಅಂತ ಇದೆಯಲ್ಲ, ಕಲರಿಗೆ ಬಂದುಬಿಟ್ಟು ಇಲ್ಲಿ ನೋಡಿ ರೆಡ್ ಅಂದರೆ ರೆಡ್ಡು, ಪಿಂಕು ನೋಡಿ, ಈ ರೀತಿಯಾಗಿ ಕಲರ್ ಬರುತ್ತೆ. ತುಂಬ ಆಪ್ಷನ್ಗಳಿದೆ, ನಮ್ಗೆ ಯಾವ ರೀತಿಯ ಕಲರ್ ಹಿಡ್ಕೊಬೋದು. ಇದಕ್ಕೆ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಈ ರೀತಿ ಕಲರ್ ಬಂದಿದೆ. ಇದು ಕಾಣಿಸಲ್ಲ ನಾವೇನು ಮಾಡಬೇಕು, ನೆಕ್ಸ್ಟು ಮತ್ತೆ ಬರಬೇಕು ಇಲ್ಲಿಗೆ. ಬ್ಯಾಕ್ಗ್ರೌಂಡ್ ಅಂತಿದೆ ನೋಡಿದ್ರಲ್ಲ, ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ
ಈ ಥರ ಬರ್ತಿದ್ದು ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡ್ಕೊಂಡು ನಾವಿವಾಗ ಬ್ಯಾಕ್ಗ್ರೌಂಡ್ ಅಂದರೆ ನಾವು ಹ್ಯಾಂಡ್ ರೈಟಿಂಗ್ ಹಿಂದ್ಗಡೆ ಎಲ್ಲ ಹಾಕಬೇಕಾಗುತ್ತೆ ನೋಡಿ. ಇವಾಗ ಹಾಕ್ತೀನಿ ನೋಡಿ. ಈ ರೀತಿಯಾಗಿ ವೈಟ್ ಬೇಕು ಅಂದರೆ ವೈಟು, ಇಲ್ಲ ರೆಡ್ಡು, ಇಲ್ಲ ನಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯಾಗಿ ಹಾಕ್ಕೊಬೋದು. ನಾನು ಇದಕ್ಕೆ ವೈಟ್ ಹಾಕ್ಕೊತೀನಿ, ತುಂಬ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿಯಾಗಿ ಆಗಿ ಚೆನ್ನಾಗಿ ಕಾಣಿಸ್ತದೆ ಡಾರ್ಕಾಗಿ. ತುಂಬ ಹೆಸ್ರು ಕೊಡ್ಬೋದು, ನಿಮ್ಗೆ ಎಷ್ಟು ಬೇಕಿದ್ರೆ ಹೆಸ್ರು ಕೊಟ್ಟು ಇಲ್ಲಿಗೊಂದು ಇಲ್ಲಿಗೊಂದು ತುಂಬ ಕಡೆ ಎಲ್ಲ ಕೊಟ್ಟು ಹೆಸ್ರುಗಳನ್ನ ಕೂರಿಸ್ಬೋದು. ನಾನಿಲ್ಲಿ ವೀಡಿಯೋ ಜಾಸ್ತಿ ಟೈಮಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಒಂದೇ ಹೆಸರಿಗೆ ಸ್ಟಾಪ್ ಮಾಡಿದ್ದೀನಿ ನೋಡಿ. ಇವಾಗ ಇದಿಷ್ಟು ರೆಡಿಯಾಗಿದೆ, ನಾನು ಇಷ್ಟೇ ಕೊಡೋದು. ನೆಕ್ಸ್ಟು ಬೇಕು ಅಂದರೆ ಇನ್ನೂ ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ. ಸ್ಟ್ರೋಕ್ ಇದೆ ಅಲ್ವಾ, ನೋಡಿ ಶ್ಯಾಡೋ ಅಂತ ಇದೆ. ಇದು ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಒಳಗಡೆ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಬರುತ್ತೆ ನೋಡಿ. ಒಂದು ನಿಮಿಷ ನೋಡಿ. ಇದು ಈ ರೀತಿಯಾಗಿ ಬ್ಲರ್ ಆಗುತ್ತೆ, ಸ್ವಲ್ಪ ಬ್ಲರ್ ಮಾಡಿಕೊಡ್ಬೋದು. ಆ ರೀತಿಯೆಲ್ಲ ಬರುತ್ತೆ. ಇದರಲ್ಲಿ ಕಲರ್ ಚೇಂಜ್ ಇರುತ್ತೆ. ವೈಟು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೋದಷ್ಟು ಕಲರ್ ಚೇಂಜಾಗಿ ಕಾಣಿಸುತ್ತೆ. ಇವಾಗ ನಾನು ಬರೀ ವೈಟ್ ಕೊಡ್ತೀನಿ ಬೇಡ ಅಂತ. ಮತ್ತು ನೆಕ್ಸ್ಟ್ ನೋಡಿಲಿ ಇನ್ನರ್ ಶ್ಯಾಡೋ ಅಂತ ಇದೆ, ಅದನ್ನು ಅಷ್ಟೇ ತುಂಬ ನೋಡಿಲಿ ನಾವೇನು ಹೆಸರು ಕೊಟ್ಟಿದ್ವಲ್ಲ ಅದರಲ್ಲಿ ಮತ್ತೆ ಚೇಂಜ್ ಆಗುತ್ತೆ, ಸ್ವಲ್ಪ ನೋಡ್ಬೋದು. ಈ ರೀತಿ ಚೇಂಜ್ ಆಗುತ್ತೆ. ಇದನ್ನೇ ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಇದನ್ನು ಕೊಡ್ಬೋದು. ಇದಿಷ್ಟು ತೋರಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್. ಇದೆಲ್ಲ ಸ್ವಲ್ಪ ಇದು ನಾವೇನು ತಮ್ಮೇಲೆ ಕೊಟ್ಟಿರ್ತೀವಲ್ಲ ಈ ಥರ ಅದನ್ನ ಚೇಂಜ್ ಮಾಡೋದು ಸ್ವಲ್ಪ 3D ಟೆಸ್ಟು, ಈ ಥರ 3D ಶ್ಯಾಡೋ ಎಲ್ಲ ಇದೆ. ನಾನಿದು ಯಾವುದು ಮಾಡಲ್ಲ, ನಾನು ಇವೆರಡನ್ನೇ ಮಾಡೋದು. ಒಂದು ಶ್ಯಾಡೋ ಇದೆಲ್ಲ ಅದೊಂದು, ಮತ್ತು ಸ್ಟ್ರೋಕ್ ಒಂದು, ಇವೆರಡನ್ನೇ ಮಾಡೋದು ನಾನು, ಬೇರೆ ಯಾವುದು ಮಾಡಲ್ಲ. ಮತ್ತು ಹ್ಯಾಂಡ್ ರೈಟಿಂಗ್ ದಪ್ಪ ಮಾಡ್ಕೊಂಡು ದೊಡ್ಡದಾಗಿ ಕಾಣಬೇಕು ಅಂದರೆ ಇದೊಂದನ್ನು ತೊಗೊತೀನಿ. ಅದನ್ನ ಬಿಟ್ಟರೆ ಕಲರ್ ಯೂಸ್ ಮಾಡ್ತೀನಿ. ಹಾಗೆ ಇದೊಂದಿದೆ ಟೆಸ್ಟ್ದು. ನೀವು ಮೇಯ್ನ್ ಬೇಕಾಗಿರೋದು ಈ ಥರದ್ದು, ನಮಗೆ ಅಷ್ಟೊಂದೆಲ್ಲ ಬೇರೆಲ್ಲ ಬೇಕಾಗಿಲ್ಲ ನನಗೆ. ಮತ್ತು ಟೆಸ್ಟ್ ಅಂತ ಇದೆಲ್ಲ ಇದು ನೋಡಿ ಕೊಟ್ಟರೆ ದೊಡ್ಡದು ಚಿಕ್ಕದಾಗುತ್ತೆ ನೋಡಿ. ಚಿಕ್ಕದು ಮಾಡ್ಕೊಬೋದು, ಎಷ್ಟಾದರೂ ಈಗ ಎಳ್ತಾ ಬಂದರೆ ದೊಡ್ಡಕ್ಕೆ, ಇದನ್ನು ದೊಡ್ಡಕ್ಕೆ ಮಾಡ್ಬೋದು, ಚಿಕ್ಕಕ್ಕೆ ಮಾಡ್ಬೋದು ನೋಡಿ. ಈ ರೀತಿಯಾಗಿ ತೊಗೊಂಬಂದು ನಿಲ್ಲಿಸ್ಬೋದು. TT ಸೈಜ್ ಅಂತ ಇದೆಯಲ್ಲ, ಇದು ಸೈಜ್ ಎಲ್ಲ ದೊಡ್ಡದು ಮಾಡೋದು. ಇದೆಲ್ಲ ನಾನು ಏನು ನೋಡೋಕ್ಕೆ ಹೋಗಲ್ಲ, ಇದಿಷ್ಟೇ ಮಾಡೋದು ನೋಡಿ. ಇದಾಯಿತು, ಇವತ್ತು ಇದಿಷ್ಟಾಗಿದೆ. ಇವಾಗ ಇದನ್ನು ನಾವು ಸೇವ್ ಮಾಡ್ಕೊಬೇಕು. ಇದು ಇಷ್ಟು ರೆಡಿಯಾಗಿದೆ, ನಮಗೆ ಸಾಕು. ಇಲ್ಲಿ 3 ಚಿಕ್ಕಿ ಇದೆಲ್ಲ ಡಾಟು ಇಲ್ಲಿಗೆ ಬಂದುಬಿಟ್ಟು ಯಾವುದು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ, ಇದಕ್ಕೆ ನಾನು ಕೊಡ್ತೀನಿ, ಓಕೆ ಕೊಡ್ತೀನಿ ನೋಡಿ. ಇದಕ್ಕೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಎಕ್ಸ್ಪೋರ್ಟ್ ಇಮೇಜ್ ಇದೆಯಲ್ಲ ಅದು ಕೊಟ್ಟರೆ ನೋಡಿಲಿ ಸೇವ್ ಟು ಗ್ಯಾಲರಿ ಅಂತ ಇದೆ. ಇದನ್ನು ನಾನು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿ ಸೇವ್ ಆಗಿದೆ ನೋಡ್ಬೋದು. ಇವಾಗ ಗ್ಯಾಲರಿಯಲ್ಲಿ ತೋರಿಸ್ತೀನಿ ನಿಮಗೆ. ನಿಮಿಷ ನೋಡ್ಬೋದು, ಫೋಟೋ ಬಂದು ಇಲ್ಲಿ ಸೇವ್ ಆಗಿದೆ ನೋಡಿ. ಈ ರೀತಿಯಾಗಿ ಸೇವ್ ಆಗಿರುತ್ತೆ. ನಾವು ಇದನ್ನು ಯೂಟ್ಯೂಬ್ ತಮ್ಮನೇಲಿಗೆ ಹಾಕೋದು, ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಶಾರ್ಟ್ ವೀಡಿಯೋನ ನಾನು ಹೇಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ತೋರಿಸ್ಕೊಡ್ತೀನಿ. ಲಾಂಗ್ ವೀಡಿಯೋ ಆದರೆ ತುಂಬ ಟೈಮ್ ಆಗುತ್ತೆ, ಹಂಗಾಗಿ ಶಾರ್ಟಲ್ಲಿ ನಾನು ಯಾವ ರೀತಿಯಲ್ಲಿ ಅಪ್ಲೋಡ್ ಮಾಡೋದನ್ನು ತೋರಿಸ್ಕೊಡ್ತೇನೆ. ಅವತ್ತು ನಾನು ವೀಡಿಯೋನ ಎಡಿಟಿಂಗ್ ಮಾಡಿ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ತಮ್ಮನೇಲಿ ಹಾಕೋದು ಈಸಿಯಾಗಿ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವ ರೀತಿಗೆ ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ನೀವು ನೋಡ್ಕೊಳ್ಳಿ, ಈಸಿಯಾಗಿದ್ದರೆ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಚೆಕ್ ಮಾಡಿ. ಇಲ್ಲ ನೀವು ಇನ್ನೊಂದು ಸಾರಿ ಹೇಳ್ಕೊಡಿ, ನಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ. ಇನ್ನೊಂದು ಟೈಮ್ ಮತ್ತೆ ನಾನು ಶಾರ್ಟ್ ಮಾಡ್ತೀನಲ್ವ, ಅವಾಗೇನಾದರೂ ಮತ್ತೆ ತೋರಿಸ್ಕೊಡ್ತೀನಿ.
ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಹೇಳಿ. ಅರ್ಥ ಆಗಿದ್ದರೆ ಅರ್ಥ ಆಗಿದೆ ಅಂತೇಳಿ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತೇಳಿ. ಥ್ಯಾಂಕ್ ಯು.